ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಧ್ಯಾರತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಸಮಸ್ತ ಕನ್ನಡ ನಾಡಿನ ಜನತೆಗೆ ಜ್ಯೋತಿಷಿಗಳು, ಪುರೋಹಿತರು, ಕವಡೆಶಾಸ್ತ್ರ ತಜ್ಞರು ಆಗಿರತಕ್ಕಂಥ ಶರಣಶಾಸ್ತ್ರಿ ಮಾಡ್ತಕ್ಕಂಥ ಹೃದಯಪೂರ್ವಕ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತಕ್ಕಂಥ ಮನಸ್ಥಿತಿಯನ್ನು ಇಟ್ಕೊಂಡು ಈ ಒಂದು ಸನಾತನ 95 ಚಾನಲ್ನಲ್ಲಿ ಗೌರಿ ಗಣೇಶದ ಹಬ್ಬದ ಪ್ರಯುಕ್ತವಾಗಿ ಶ್ರೀ ಗೌರಿಯ ಆರಾಧನೆ, ಮಹಾಗಣಪತಿಯ ಆರಾಧನೆಯನ್ನು ಶ್ರೀ ಗೌರಿ ಪೂಜೆ ಎಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಆಚರಣೆಯನ್ನು ಮಾಡಲಾಯಿತು. ಹೇಗೆ ಅಂತಂದರೆ, ಗೌರಿ ಹಬ್ಬದಂದು ಸಂಧ್ಯಾಕಾಲದಲ್ಲಿ ಮಹಾಗೌರಿಯನ್ನು ಪ್ರತಿಷ್ಠಾಪನೆಗೊಳಿಸಿ ತಾಯಿ ಜಗನ್ಮಾತೆಯ ಮಂಡಲವನ್ನು ಬರೀತಕ್ಕಂಥದ್ದು, ಮಹಾಗಣಪತಿಯ ಮಂಡಲವನ್ನು ಬರೀತಕ್ಕಂಥದ್ದು, ಅಲ್ಲೇ ಮಂಡಲ ಮುಖೇನವಾಗಿ ಪೂಜೆಯನ್ನು ಮಾಡಿ ಶ್ರೀ ಮಹಾಗೌರಿಯನ್ನು ಆವಾಹನೆ ಮಾಡಿ ಕಳಶ ಮುಖೇನವಾಗಿ ಶಾಸ್ತ್ರೋಕ್ತವಾಗಿ ಪೂಜೆಗೆ ಇದು ಬಂದಿರತಕ್ಕಂಥ ಎಲ್ಲ ಸುಮಂಗಲೆಯರಿಗೂ ಸಹಿತ ನಾವಿರ್ತಕ್ಕಂಥ ಒಂದು ಏರಿಯಾದಲ್ಲಿ, ಅಂದರೆ ಏನು ಕೇಳಿದ್ರೆ ಕೋರಮಂಗಲ ಹತ್ರ ಆಡುಗೋಡಿ, ಆನೆಪಾಳ್ಯ ಅಂತ ಏನು ಕರೀತಾರೆ, ಈ ಒಂದು ಏರಿಯಾದಲ್ಲಿ ಬರ್ತಕ್ಕಂಥ ಎಲ್ಲ ಸುಮಂಗಲೆಯರಿಗೂ ಸಹಿತ, ಅಂದರೆ ಒಬ್ಬರಿಗೆ ಉಂಟು ಒಬ್ಬರಿಗೆ ಇಲ್ಲ ಅಂತಕ್ಕಂಥದ್ದೆಲ್ಲ, ಎಲ್ಲ ಸುಮಂಗಲರಿಗೂ ಸಹಿತ ಬಾಗಿನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನದ ಭಕ್ತ ಮಂಡಳಿಯವರು ವಹಿಸ್ಕೊಂಡಿದ್ದರು. ನಾವು ಅಲ್ಲಿ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು, ಹಾಗೂ ಜ್ಯೋತಿಷಿಗಳು, ಪುರೋಹಿತರಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಈ ಒಂದು ವಿಚಾರದ ಬಗ್ಗೆ ಹೇಳೋದಾದರೆ, ಗೌರಿ ಪೂಜೆ ಎಂದು ಶ್ರೀ ಮಹಾಗಣಪತಿ ಕಾರ್ಯಸಿದ್ಧಿ ಹೋಮ ಹಾಗೂ ಮಹಾಗೌರಿ ಹೋಮ ಅಂತಕ್ಕಂಥದ್ದು ಜರುಗಿತು. ಆ ಒಂದು ಗೌರಿ ಪೂಜೆಯ ನಂತರದಲ್ಲಿ ಹೋಮವನ್ನು ಮಾಡಲಾಯಿತು. ಆ ಹೋಮದಲ್ಲಿ ಎಲ್ಲರಿಗೂ ಕೂಡ ಸಾಮೂಹಿಕವಾಗಿ ಮಹಾಗೌರಿಗೆ ಹವಿಸ್ಸನ್ನು ಕೊಡೋದಕ್ಕೆ, ಮಹಾಗಣಪತಿಗೆ ಹವಿಸ್ಸನ್ನು ಕೊಡಲಿಕ್ಕೆ ಸಂಪೂರ್ಣವಾದಂತಹ ಅವಕಾಶವನ್ನು ಮಾಡಿಕೊಡಲಾಗಿತ್ತು. ಎಲ್ಲರೂ ಕೂಡ ಆ ಹೋಮದಲ್ಲಿ ಭಾಗವಹಿಸಿ ಬಹಳ ವಿಜೃಂಭಣೆಯಿಂದ ಆ ಒಂದು ಪೂಜಾ ವಿಧಾನಗಳು ನಡೆಯಿತು ಅಂತಕ್ಕಂಥ ವಿಚಾರವನ್ನು ಈಗಾಗಲೇ ನಮ್ಮ ಒಂದು ಟೀಮ್ ಮೆಂಬರ್ ಅವರು ಆ ಒಂದು ಗೌರಿ ಗಣೇಶದ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡಲಾಯಿತು, ಆ ಗೌರಿ ಪೂಜೆ ದಿನದಂದು ಯಾವ್ಯಾವ ಹೋಮಗಳನ್ನು ಯಾವ್ಯಾವ ರೀತಿಯಲ್ಲಿ ಮಾಡಲಾಯಿತು, ಎಲ್ಲ ವಿಚಾರವಾಗಿ, ಆ ಪೂಜಾ ವಿಚಾರವಾಗಿ, ಆ ಗೌರಿ ಗಣೇಶ ಹಬ್ಬದ ಒಂದು ಪ್ರತೀತಿಯ ಅನುಸಾರವಾಗಿ ಏನು ಕೇಳಿದ್ರೆ, ಆ ಒಂದು ವಿಡಿಯೋ ತುಣುಕುಗಳನ್ನು ಈಗಾಗಲೇ ನಮ್ಮ ಒಂದು ಟೀಮ್ ಮೆಂಬರ್ ಅವರು ಸನಾತನ 95 ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಸನಾತನ 95 ವೀಕ್ಷಕರು ಹಾಗೂ ಸಮಸ್ತ ಕನ್ನಡ ನಾಡಿನ ಜನತೆ ವೀಕ್ಷಕರು ತಾವೆಲ್ಲರೂ ಕೂಡ ಆ ದೃಶ್ಯಗಳನ್ನು ನೋಡಬೇಕು ಅಂತಕ್ಕಂಥದ್ದು. ಅದರಿಂದ ತಮಗೆಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂತಹ ಫಲಗಳು ಪ್ರಾಪ್ತವಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ತಾವೆಲ್ಲರೂ ಕೂಡ ಆ ಒಂದು ವಿಡಿಯೋ ತುಣುಕುಗಳನ್ನು ನೋಡಿ ಅಂಥೇಳಿ ಈ ಮುಖೇನವಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗೂ ಏನು ಕೇಳಿದ್ರೆ, ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ತಾವೆಲ್ಲರೂ ಕೂಡ ಸನಾತನ 95 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಕ್ಕಂಥದ್ದು. ಈ ಒಂದು ವಿಡಿಯೋನ ಇಲ್ಲಿಗೆ ಸಂಪೂರ್ಣ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಂದೇ ಸನಾತನ ಧರ್ಮ ಪರಂಪರೆ, ಎಲ್ಲರಿಗೂ ಒಳ್ಳೆಯದಾಗ್ತಕ್ಕಂಥದ್ದು. ಸರ್ವೇ ಜನ ಸುಖಿನ ಭವಂತು, ಲೋಕ ಸಮಸ್ತ ಸುಖಿನ ಭವಂತು, ಸಮಸ್ತ ಸನ್ಮಂಗಳಾದಿ ಬಂತು. ಒಳ್ಳೆಯದಾಗಲಪ್ಪ ಎಲ್ಲರೂ. द्वादशेतानि पिठेषुनिहारम्भे बाह्ये च प्रवेशेनामे तत्प्रकारे विघ्नाथसंविधातक्लां चलागय चक्षुरं मेरितं तस्मै श्री गुरवे नमः. पंचादद्भूतान् तत्त्वाक्षरमनोजाय नारायणे सीतारामा
शम्भां समस्ताम् आनेपाळ्यग्रामजनानां भक्तजनाम् आश्रितवर्गाणां देवता अनुग्रह प्रसिद्धिस्वकार्थं सकलः ग्रामजनानां भक्तजनानां आश्रितवरसिद्धेकारसिंहादेवता सर्वजनं हे वशमानाय स्वाहा स्वाहा ॐ श्रीं ह्रीं क्लीं क्लौं गं गणपतये वरवरद सर्वजनं हे वशमानाय स्वाहा स्वाहा ॐ श्रीं ह्रीं क्लीं क्लौं गं गणपतये वरवरद
तं नमः ॐ नमो हेरम्भाय मदमोदिताय मम सङ्कष्टं निवारय हुं फट् स्वाहा सङ्कष्टहर महागणपतय कष्टं निवारय हुं फट् स्वाहा ॐ नमो हेरम्भाय मदमोदिताय मम सङ्कष्टं निवारय हुं फट् स्वाहा ॐ नमो हेरम्भाय मदमोदिताय मम सङ्कष्टं निवारय हुं फट् स्वाहा ॐ नमो हेरम्भाय मदमोदिताय मम सङ्कष्टं निवारय हुं फट् स्वाहा ಮಹಾಗಣಪತಿಗೆ ತನ್ನ ಮೈಯಲ್ಲಿರ್ತಕ್ಕಂಥ ಅಂದರೆ ಶರೀರದಲ್ಲಿರ್ತಕ್ಕಂತಹ ಮಣ್ಣಿನಿಂದ ಬೆವರಿನಿಂದ ಅಂದರೆ ಆತನನ್ನು ಸೃಷ್ಟಿ ಮಾಡ್ತಾನೆ. ಆತನಿಗೆ ತನ್ನ ತೇಜಸ್ಸನ್ನು ಧಾರೆಯರು ಜೀವವನ್ನು ಕೊಡ್ತಾರೆ. ನಮಗೆಲ್ಲರೂ ಕೂಡ ಗೊತ್ತಿರ್ತಕ್ಕಂತಹ ಕಥೆ. ಅದೇ ರೀತಿಯಾಗಿ ನನ್ನ ಒಂದು ಸ್ನಾನದ ಒಂದು ಸಂದರ್ಭದಲ್ಲಿ ಇನ್ನು ಯಾರನ್ನೂ ಕೂಡ ನಾನು ಮಾಡತಕ್ಕಂತಹ ಒಂದು ಸ್ನಾನಕ್ಕೆ ಬಳಸಬಾರದು ಅಂತ ಹೇಳಿ ಆ ಮಣ್ಣಿನಿಂದ ಮಾಡಿರ್ತಕ್ಕಂತಹ ಬೆವರಿನ ಮಣ್ಣಿಂದ ಮಾಡಿರ್ತಕ್ಕಂಥ ಆಗ ದೇಶದಲ್ಲಿ ದಾರಿಯನ್ನು ಬಿಡೋದಿಲ್ಲ. ನಮ್ಮ ತಾಯಿ ಆಜ್ಞೆಗೆ ಸಾಕ್ಷಾತ್ ಪರಶುರಾಮರು ಕೂಡ ದಾರಿಯನ್ನು ಬಿಡಬಾರ್ದು ಅಂತ ಹೇಳಿದ್ದಾರೆ. ಯಾರು ನಮ್ಗೆ ಗೊತ್ತಿಲ್ಲ, ಬಿಡೋದಿಲ್ಲ ಅಂತ ಹೇಳಿದಾಗ ಯುದ್ಧವನ್ನು ಮಾಡ್ತಾರೆ ಮಗನ ಮೇಲೆ. ಆದರೆ ಆ ಮಣ್ಣಿನಿಂದ ಮಾಡಿರ್ತಕ್ಕಂಥ ಮಗ ಮೂರ್ತಿ ತಾಯಿ ಜಗನ್ಮಾತೆ ಪಾರ್ವತಿಗೆ ತೇಜಸ್ಸಾಗಿರುವಂಥ ತೇಜಸ್ಸು ವರ್ಚಸ್ಸು ಅಲ್ವಾ, ಅಂಶ ಅಲ್ವಾ, ಪರಿಪೂರ್ಣವಾದ ಶಕ್ತಿಯನ್ನು ಹೊಂದಿರುತ್ತೆ. ಪರಶುವಿಗೆ ಸುಲಭವಾಗಿ ಎದುರಿಸಲಿಕ್ಕೆ ಆಗಲಿಲ್ಲ. ಅವಾಗ ಏನು ಮಾಡ್ತಾನೆ, ಅಂತ ನೂರಾವತಾರವನ್ನು ತಾಳ್ತಾನೆ. ಅದನ್ನ ಜೊತೆಗೆಯನ್ನು ಶಿರವನ್ನು ಛೇದನ ಮಾಡ್ತಾನೆ. ಬರ್ತಾಳೆ ಇರ್ತಾಳೆ, ಮಗನ ಇದು ನನ್ನ ಮಗನ ಶಿರವನ್ನು ಕಟ್ಟಿದ್ದೀರಿ, ಹಾಗಾಗಿ ತಾವು ಕೈಲಾಸಕ್ಕೆ ಬರಕೂಡದು ಅಂತ ಹೇಳಿ ಹೇಳಿದಾಗ ಮತ್ತೆ ಕೈಲಾಸ ಮತ್ತೆ ಶಿವ ತನ್ನ ದೂತರನ್ನ ಕರೆಸಿ ಗಿಡಗಳನ್ನು ಕಳಿಸಿ ಉತ್ತರ ದಿಕ್ಕದಲ್ಲಿ ಬಂದಿರತಕ್ಕಂಥ ಯಾವುದೇ ಪ್ರಾಣಿಯಾಗಿರ್ಬೋದು, ಯಾವುದೇ ಪ್ರಾಣಿಯಾಗಿರ್ಬೋದು ಅದರ ಶಿರವನ್ನು ತಲೆಯನ್ನು ಕರ್ಕೊಂಡು ಬನ್ನಿ, ಇದೇ ಸಂದರ್ಭದಲ್ಲಿ ಬರಬೇಕು. ಹೇಳಿದಾಗ ಅವರು ಆನೆ ಬಂದಿತ್ತು. ಆ ಒಂದು ಆನೆಯ ಗಿಡವನ್ನು ತಲೆಯನ್ನು ಕರೆದು ಕೊಡ್ತಾ ಇದೆ. ಜಗನ್ಮಾತೆಯಾದಂಥ ಪಾರ್ವತಿ ದೇವಿ ನಿರತಾಗಿದ್ದಾಗ ಅವರು ಬದುಕುಳಿಬೇಕಂದ್ರೆ ಈ ಒಂದು ಶಿರವನ್ನು ಅಂಟಿದ್ದೇವೆ. ಮಾನವ ಶರೀರವನ್ನು ಕೊಡಲಿಕ್ಕೆ ಬರೋದಿಲ್ಲ, ಸಮಯ ಮೀರೋಗಿದೆ. ಹಾಗಾಗಿ ಈ ಒಂದು ಗಜದ ಆನೆ ಧರ್ಮದ
ಮಗ ಬದುಕಿರಲಿಲ್ಲ ಅಂದರೆ ಆ ಕತ್ತೆ ಪರಶುರಾಮನ ಬಳಸಿ ಅದಕ್ಕೆ ಆನೆಯನ್ನು ಇಟ್ಟು ಅಂದರೆ ಧ್ವಜಮುಖನ ಬಲದಿಂದ ಮಾಡ್ತಾನೆ, ಅದಕ್ಕೆ ಪ್ರಾಣ ಕೊಡ್ತಾನೆ. ಆ ನಂತರದಲ್ಲಿ ಹೇಳ್ತಾನೆ, ವಿಶೇಷವಾಗಿರ್ತಕ್ಕಂತಹ ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯಂದು ಅವರು ಏನು ಮಾಡ್ತಾರೆ ಹೇಳಿದ್ರೆ ಆ ಒಂದು ಶಿರವನ್ನು ಆನೆ ತಲೆಯನ್ನು ಇಡೋದ್ರಿಂದ ಅವತ್ತು ಏನು ಮಾಡ್ತಾರೆ ಹೇಳಿದ್ರೆ ಅವರಿಗೆ ಗಜಮುಖ ಅಂತಂದ್ರು. ಗಜಮುಖ ಅಂತಂದ್ರು. ಆ ಗಜಮುಖದನ್ನೇ ನಾವು ಏನು ಮಾಡ್ತೀವಿ, ಗಣಪತಿ ಹೇಳಿ ಪೂಜೆಯನ್ನು ಮಾಡ್ತೀವಿ. ಅವತ್ತಿನಿಂದ ಎಲ್ಲ ಗಣಗಳು, ಎಲ್ಲ ಋಷಿಗಳು, ಎಲ್ಲ ಇಂದ್ರಾದಿ ದೇವತೆಗಳು ಏನು ಮಾಡ್ತಾರೆ, ಶಕ್ತಿಯನ್ನು ಕೊಡ್ತಾರೆ. ಪರಮೇಶ್ವರನ ಒಂದು ವಿಚಿತ್ರವಾಗಿರ್ತಕ್ಕಂತಹ ಹಾಗೂ ವಿಶೇಷವಾಗಿರ್ತಕ್ಕಂಥ ಮನಸ್ಸಿರುತ್ತೆ ಗಣಪತಿಗೆ. ಏನು ಅಂದರೆ ಜಗತ್ತಿನಲ್ಲಿ ಪ್ರಥಮವಾಗಿ ಪೂಜೆ ನಡೆಯುವಂತಾಗಲಿ, ಜಗತ್ತಿನಲ್ಲಿ ಪ್ರಥಮವಾಗಿ ಪೂಜೆ ನಡೆಯುವಂತಾಗಲಿ ಅಂದರೆ ತಂದೆ ತಾಯಿ ದೇವತೆಗಳು ಎಲ್ಲರನ್ನು ಹೊರತುಪಡಿಸಿ ಆ ಗಣಪತಿಗೆ ಪ್ರಥಮ ಪೂಜೆ ಅಂತ ಈಗ ಅವರ ತಂದೆ ತಾಯಿ ಪೂಜೆ ಮಾಡಲಿಲ್ಲ, ಪಾಲಿಕೆ ಮನುಷ್ಯನಿಗೆ ಅವ್ರು ಪೂಜೆ ಮಾಡಬೇಕು, ಯಾರು ಪೂಜೆ ಮಾಡಬೇಕು, ಆ ಗಣಪತಿ ಪೂಜೆ ಮಾಡಬೇಕು. ಇವತ್ತು ಮಹಾಗೌರಿಯಿಂದ ಆದ್ದರಿಂದ ಏನಂತಂದರೆ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಗೌರಿ ಹೌದದು, ಆ ಗಣಪತಿ ಪ್ರಾರ್ಥನೆ ಮಾಡಿಕೊಂಡು ಗೌರಿ ಪೂಜೆ ಮಾಡ್ತಾರೆ. ಯಾಕೆಂತಂದರೆ ಪಾರ್ವತಿ ದೇವಿ ಎರಡನೇ ಜನ್ಮದಾಗ ಅಂದರೆ ಕೈಲಾಸ ಎರಡನೇ ಜನ್ಮದಲ್ಲ, ಈ ದೇವಿ ಆಗಿದೆ ಮತಾಮಳೆ ಪೂರ್ವದಲ್ಲಿ ಜನಕರಾಗಿ ಮಗಳಾಗಿ ಅವಾಗ ಇದೇ ಒಂದು ಗಣಪತಿಯೇ ವ್ರತವನ್ನು ಯಾವಲ್ಲ ಬರ್ತಿರಲ್ಲ ಸಂಕಟ ಚತುರ್ಥಿ, ಆ ಸಂಕಟ ಚತುರ್ಥಿ ವ್ರತವನ್ನೇ ಜಗತ್ತವರು ಬೋಧಿಸ್ತಾರೆ. ಅವರಿಗೆ ಜಗತ್ತು ಹೇಳ್ತಾರೆ, ವ್ರತವನ್ನು ಮಾಡು ನೀನು ಅಂತ ಹೇಳಿ ನೋಡಿ. ಮಗನ ವ್ರತವನ್ನು ಮಾಡಿ ತಿರ್ಗ ಗಂಡನ ಬಿಡ್ತಕ್ಕಂಥದ್ದು ಎಲ್ಲ ನೋಡಿದ್ದೀರಾ? ಜಗತ್ತಿಲ್ಲ. ತನ್ನ ಮಗನ ವ್ರತವನ್ನು ಮಾಡಿ ಪುನಃ ಮತ್ತೆ ಕೈಲಾಸ ಬಂದಿರಂತ ಪರಶುರನ ಮದುವೆ ಆಗಿರ್ತಕ್ಕಂಥದ್ದು ಅವಳ ಒಂದು ಯೋಗದಲ್ಲಿ. ಅಂಥ ಶಕ್ತಿ ಉಳ್ತಕ್ಕಂಥ ಮಹಾಗಣಪತಿಯ ವ್ರತ ಇವತ್ತು ಎಲ್ಲರೂ ಕೂಡ ಒಳ್ಳೆಯದು ಮಾಡಲಿ. ಮಹಾಗಣಪತಿ ಕೊಡ್ತಕ್ಕಂಥ ಮಹಾಗಣಪತಿ ಸ್ವೀಕಾರ ಮಾಡಿ ಆತನಿಗೆ ಏನಿಷ್ಟವೋ ನಮಗೇನಾದರೂ ಅಂದರೆ ಎಲ್ಲವನ್ನೂ ಕೊಡುವಷ್ಟು ನಾವು ದೊಡ್ಡವರು. ಯಾಕಂದರೆ ಇಡೀ ಪ್ರಕೃತಿಯೇ ಅವರು, ಪ್ರಕೃತಿ ಬೆಳೆಸ್ತಕ್ಕಂಥ ಪದಾರ್ಥಗಳೆಲ್ಲ ಅವರೇ. ನಮ್ದು ಯಾವುದು ನಾವೇನು ಕೇಳಿದ್ರೆ ನಮಗೆ ಎಷ್ಟು ಬರ್ತೀಯೋ ಅಷ್ಟು ಮಾತ್ರ ಕೊಡಬೇಕು. ಹೌದು, ಮಹಾಗಣಪತಿ ಕಪ್ಪು ಇರಲಿ, ಬಾಳೆಹಣ್ಣಿರಲಿ, ಆಬೂದಿರಲಿ, ಮೋದಕ ಲಾಭ ಎಲ್ಲಾದ್ರಲ್ಲಿ ಏನೇನೋ ಇದೆ ಅಲ್ಲ, ಇವರ ಚಕ್ಲಿ ಗೋಬಳೆಲ್ಲ ಮಾಡ್ತಿರಲ್ಲ ಮನೆಯಲ್ಲಿ, ಹೌದಲ್ಲ? ಹಾಗಾಗಿ ವಿಶೇಷವಾಗಿ ಹವನಕ್ಕೆ ಪಡ್ತಕ್ಕಂಥದ್ದು ಈ ಪದಾರ್ಥಗಳು. ಆ ಮಹಾಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ನಮ್ಮ ಮಕ್ಕಳಿಗೆ ಸದ್ಬುದ್ಧಿ ಸದ್ವಿದ್ಯ ಎಲ್ಲರೂ ಕೂಡ ವಿಘ್ನಗಳು ನಿವಾರಣೆ ಆಗಬೇಕಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಮಹಾಗಣಪತಿಗೆ ಕರಿಸನ್ನು ಕೊಡೋಣ. ಎಲ್ಲರೂ ಓಂ ಗಣಪತಿ ನಮಃ, ಓಂ ಶ್ರೀ ಗೌರಿ ಪುತ್ರಾಯ ನಮಃ, ಓಂ ಶ್ರೀ ಗೌರಿ ತನಯಾಯ ನಮಃ, ಓಂ ಶ್ರೀ ಗೌರಿ ಗಣಪತೇ ನಮಃ. ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಭದ್ರಂ ಕರ್ಣೇಭಿ ಶೃಣ್ಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಿರ್ಯಜತ್ರಾಃ ಸ್ಥಿರೈರಂತೈಃ ಸಪ್ತವಾಗಂ ದತ್ತಮಹಮಿಹೇ ವಿಷೇಮ ದೇವಹಿತಂ ಯದಾಯುಃ ತಜ್ಜನ ಇಂದ್ರಾರುದ್ರಶ್ರವಾಃ ಸ್ವಸ್ತಿನಕೋಶಾಕ್ಷವೇದಾಃ ಸ್ವಸ್ತಿನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಭರ್ತಾಸಿ ತ್ವಮೇವ ಧರ್ಮಂ ಕಲ್ವಿದಂ ಬ್ರಹ್ಮಾಸಿ ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ ಋತುಂ ವಚ್ಮೇ ಸತ್ಯಂ ವಚ್ಮೇ ಅವಕ್ತುಂ ಅವಕ್ತಾರಂ ಅವಶ್ರೋತಾರಂ ಅವಧಾತಾರಂ ಅವಧಾತಾರಂ ಅವಾಮೃತಾನವಶಿಷ್ಟಂ ಅವಚ್ಚಾದಾಧಂ ಅವಪರಸ್ತಾಧಂ ಅವೋತ್ತರೋದಾಧಂ ಅವದಕ್ಷಿಣೋದಾಧಂ ಅವಶೋರ್ಪಾದಾಧಂ ಅವಧರಾದಾಧಂ ಸರ್ವಸೋಮಾಂ ಪಾಯಪಾಯಮಂತಾಧಂ ಮಹಾತ್ಮೇ ತ್ವಂ ಚಿನ್ಮಯಃ ತ್ವಮಾನಂದಮೇ ತ್ವಂ ಬ್ರಹ್ಮಮಯಃ ತ್ವಂ ಸಚ್ಚಿದಾನಂದಾನುಜೋ ಯೋತೆ ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಂ ಧ್ಯಾನಮಯೋ ವಿಧ್ಯಾನಮಯೋತೆ ಸರ್ವಂ ಜಗದಂ ತತ್ವೋ ಜಾಯತೆ ಸರ್ವಂ ಜಗದಂ ತತ್ವತಿಷ್ಠತೆ ಸರ್ವಂ ಜಗದಂ ತೈಲೈವೇಶತೆ ಸರ್ವಂ ಜಗದಂ ತೈಲೈವೇಶತೆ. ಭೂಮಿರಾಪೋ ವನಗೋ ನಭಃ ಚತ್ವಾರಿದಾನಿ ಗುಣಸ್ಯಾತೀತಃ ಅಮೃತಾದ್ರಯಾತೀತಃ ದೇಹದ್ರಯಾತೀತಃ ಕಾಲದ್ರಯಾತೀತಃ ಮೌಲ
भद्रं च मे श्रेयश्च मे वसश्च मे यशश्च मे भगश्च मे द्रविणं च मे यन्ता च मे धर्ता च मे क्षेमश्च मे धृतश्च मे विश्वं च मे महश्च मे सर्विश्च मे धात्रं च मे स्फूर्च मे प्रभूच मे वीरं च मे वीरं च मे मुखं च मे च मे हामे च मे एताय च मे विश्वं च मे अभयं च मे दुःखं च मे दोजा च मे दुःखं च मे ॐ शान्ति 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 अग्ने नमः महागौरे नमः महागणपते नमः शान्तिरस्तो भक्तिरस्तो दुःखिरस्तो रतिरस्तो विघ्नमस्तो आयुष्यमस्तो आरोग्यमस्तरोत्तर अनिरुद्धविवेशनामो लोकासमस्तास्तिरमोऽस्तु समस्तसन्मङ्गलानि भवन्तु सकलं जगदीश्वरी जगन्मातरि देवता ಎಲ್ಲರೂ ಬಂದಾಕಿದ್ರು ಕೊಡಮ್ಮ ಯಾರು ಎಲ್ಲರೂ ತಗೊಂಡ್ರಾ
ಇಲ್ಲ